ಗುಡ್ ಮಾರ್ನಿಂಗ್ ಸಮೋ. ನಿನ್ಗೋಸ್ಕರ ಸಖತ್ತಾಗಿರೋ ಕಾಫಿ ಮಾಡಿದೀನಿ, ತಗೋ. ಏನ್ ಇವತ್ ನೀವ್ ಕಾಫಿ ತಗೊಂಡ್ ಬಂದಿದ್ದೀರಾ? ಮನೇಲಿ ಕೆಲಸ ಮಾಡೋದಕ್ಕೆ ಅಂತಾನೆ ಮೂರ್ ಜನ ಇದಾರಲ್ಲ, ಅವರೆಲ್ಲ ಏನ್ ಮಾಡ್ತಿದ್ದಾರೆ? ಈ ನಮ್ಮ ಮನೆ ಕೆಲ್ಸದವ್ರ ಬಗ್ಗೆ ಏನ್ ಹೇಳೋದು ಸಮೋ. ಆ ಗೋವಿಂದರಿಗೆ ಸ್ವಲ್ಪ ಕಾಫಿ ಮಾಡ್ಕೊಡಪ್ಪ ಅಂತ ಹೇಳಿದ್ರೆ ರಾತ್ರಿ ಇಡೀ ದೊಡ್ಡ ಯಜಮಾನ್ರಿಗೋಸ್ಕರ ಕಾಯ್ತಿದೆ, ನಾನು ನಿದ್ದೆ ಮಾಡ್ಬೇಕು ಅಂತ ಹೇಳ್ದ. ಹೋಗ್ಲಿ, ಆ ಹೊಸ ಕೆಲ್ಸದವ್ಳು ಬಂದಿದ್ದಾಳಲ್ಲ, ಅವಳಿಗೆ ಏನಾದ್ರೂ ಹೇಳೋಣ ಅನ್ಕೊಂಡ್ರೆ ಯಾಕೋ ಗೊತ್ತಿಲ್ಲ, ಅವಳ ಜೊತೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಮಯೂರಿ ಕೇಳಿದ್ರೆ ನಂಗೆ ತುಂಬಾ ಸುಸ್ತಾಗಿದೆ ಸರ್, ನಾನ್ ಬೇಕಾದ್ರೆ ಆಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು. ಈ ಕೆಲ್ಸದವ್ರನ್ನ ನಂಬ್ಕೊಂಡ್ರೆ ನೀನು ಬೆಳಿಗ್ಗೆ ಕಾಫಿ ಮಿಸ್ ಆಗುತ್ತೆ ಅಂತ ನಾನೇ ನನ್ನ ಕೈಯಾರೆ ಮಾಡ್ತಂದ್ಕೊಟ್ಟೆ ಸಬ್ಬು. ಇದೆಲ್ಲ ನಿಮ್ ಇಮ್ಯಾಜಿನೇಷನ್ ಅಂತ ನಂಗೆ ಗೊತ್ತು. ಇಷ್ಟೆಲ್ಲ ಬಿಲ್ಡಪ್ ಕೊಡೋ ಬದಲು ನಿನ್ ಮೇಲಿರೋ ಪ್ರೀತಿಯಿಂದ ಮಾಡ್ಕೊಂಡ್ ಬಂದೆ ಅಂತ ಹೇಳ್ಬೋದಿತ್ತಲ್ವಾ? ಇಂಥ ಸಮಯದಲ್ಲೇ ನನ್ನ ಶಾರ್ಪ್ ಮೈಂಡ್ ಕೈ ಕೊಡೋದು. ಒಂದೊಂದ್ಸಲ ನಿನ್ ಮೇಲೆ ಅಪಾರವಾದ ಪ್ರೀತಿ ಇದ್ರು ಅದು ನಿಂಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಸಬ್ಬು. ಪರವಾಗಿಲ್ಲ ಬಿಡಿ, ಪ್ರೀತಿ ಹೇಳ್ಕೊಳಕ್ಕೆ ನಾವಿಬ್ರೇನ್ ಪ್ರೇಮಿಗಳಲ್ವಲ್ಲ. ಪ್ರೀತಿ ಮಾಡೋದಕ್ಕೆ ಪ್ರೇಮಿಗಳೇ ಇರ್ಬೇಕು ಅಂತ ಏನಿಲ್ಲ ಸಬ್ಬು. ಮನ್ಸಲ್ಲಿ ಪ್ರೀತಿ ಇರ್ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಇಳಿಬಹುದು. ಇದೇ ಪ್ರೀತಿನ ಕೆಲ್ಸದವ್ರ ಮೇಲೆ ತೋರ್ಸಿದಿದ್ರೆ ಅವ್ರ ಹತ್ರ ಕೆಲಸ ಮಾಡಿಸ್ಕೋಬೋದಿತ್ತಲ್ವಾ? ಅದನ್ ಬಿಟ್ಟು ಅವ್ರು ಹಾಗೆ ಹೀಗೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಾದ್ರೂ ತಪ್ಪಿತ್ತು. ಅಲ್ಲ ಸಮೋ, ನಾನು ಯಾಕೆ ಈ ಕೆಲಸದವ್ರ ಬಗ್ಗೆ ಇಮ್ಯಾಜಿನ್ ಮಾಡ್ಲಿ? ನಾನು ಇಮ್ಯಾಜಿನ್ ಏನಿದ್ರು ಎಕ್ಸ್ಟ್ರಾ ಲೆವೆಲ್ಗಿರುತ್ತೆ. ಆ ಲೆವೆಲ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ನಮ್ಮಲ್ಲಿ ಕೆಲಸ ಮಾಡೋರು ಯಾರು ಈ ತರದವೆಲ್ಲ ತೋರ್ಸಲ್ಲ ಅನ್ನೋದು ಗೊತ್ತಿದೆ. ಏನ್ ಸಮೋ ನೀನು, ನಾನು ಇಷ್ಟೊಂದು ಹೇಳಿದ್ರು ನನ್ ಮಾತಿಗೆ ನಮ್ದೆ ಆ ಕೆಲ್ಸದವ್ರ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದೀಯಲ್ಲ. ನಿಮ್ ಬಗ್ಗೆ ಗೊತ್ತಿರೋದಕ್ಕೆ ಹೇಳ್ತಾ ಇರೋದು. ಅಲ್ಲ, ಅವ್ರಷ್ಟೆಲ್ಲ ಹೇಳಿದ್ಮೇಲೂ ನೀವೇ ಯಾಕೆ ಕಾಫಿ ಮಾಡ್ಕೊಂಡ್ ಬರ್ಬೇಕಿತ್ತು? ಅವರಿಗೆ ಹೇಳ್ಬೇಕಿತ್ತು ಕಾಫಿ ಮಾಡ್ಕೊಡಿ ಅಂತ. ಇಲಿಗಳನ್ನ ಇಲಿಗಳ ತರ ನೋಡ್ಬೇಕೆ ಹೊರತು ಇಲಿನ ಹುಲಿಯಾಗಕ್ ಬಿಡಬಾರ್ದು. ಈ ನಮ್ಮ ಮನೆ ಕೆಲ್ಸದವ್ರಿಗೆಲ್ಲ ಇಲಿಗಳ ಅಂತ ಅನ್ಕೋಬೇಡ ಸಮೋ. ಈ ಮಯೂರಿ ಬರೋದಕ್ಕಿಂತ ಮುಂಚೆ ಎಲ್ರು ಹಂಗೆ ಇದ್ರು, ಅವಳು ಬಂದ್ಮೇಲೆ ಎಲ್ರು ಚಿಗುರ್ಕೊಂಡಿದ್ದಾರೆ. ಅದರಲ್ಲೂ ಆ ಗೋವಿಂದ ಇದ್ದಾನಲ್ಲ, ನಮ್ಗೆ ತಿರುಗಿಸ್ಬಿಟ್ಟು ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದಾನೆ. ಅವ್ನು ನೋಡಿದ್ರೆ ನನ್ನ ಮೈ ಎಲ್ಲ ಉರಿಯುತ್ತೆ. ನಿನ್ನೆ ರಾತ್ರಿ ನೀನೇ ಎಲ್ಲ ನೋಡ್ದೆಯಲ್ಲ ಸಮೋ, ಅವನು ಹೇಗೆಲ್ಲ ಮಾತಾಡ್ದ ಅಂತ. ಅದಕ್ಕೆ ಇವ್ರನ್ನ ಬುದ್ಧಿ ಕಲಿಸಿಲ್ಲ ಅಂದ್ರೆ ನಮ್ಮನೆ ಮನೆ ಕೆಲಸದವ್ರು ಮಾಡ್ಕೊಂಡ್ ಬಿಡ್ತಾರೆ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ನಿಮ್ಮಿಂದ ಅವ್ರ ಹತ್ರ ಒಂದ್ ಕಪ್ ಕಾಫಿ ಮಾಡಿಸ್ಕೊಂಡ್ ಬರೋದಕ್ಕೆ ಆಗದೆ ಇದ್ರು ನನ್ನ ಮುಂದೆ ಚೆನ್ನಾಗಿ ಬಿಲ್ಡಪ್ ತಗೋತೀರಾ. ನನ್ನ ನೋಡ್ ಕಲೀರಿ. ನಾನ್ ಸುಮ್ನೆ ಕಣ್ ಬಿಟ್ರೆ ಸಾಕು, ತಲೆ ಬಗ್ಗಿಸ್ಕೊಂಡ್ ಕೆಲಸ ಮಾಡ್ತಾರೆ. ಆ ತರ ಭಯ ಇಡ್ಬೇಕು. ಅದನ್ ಬಿಟ್ಟು ನನ್ನ ಹತ್ರ ನಾಟಂಕಿ ಆಟ ತೋರಿಸ್ಬೇಡಿ. ಹಾಗಲ್ಲ ಸಮ್ಮು. ಈಗ ನೀವು ಸುಮ್ನೆ ಇದ್ರೆ ನಾನು ಈ ಕಾಫಿ ಕುಡಿತೀನಿ, ಇಲ್ಲ ಅಂದ್ರೆ ತೆಗೆದು ಬಿಸಾಕ್ತೀನಿ. ಕುಡಿ ಕುಡಿ ಸಮ್ಮು. ಓಕೆ 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 ಆಗಿದೆಯಾ? ಅದು ವೆರಿ ನೈಸ್. ನಾನು ನಾಳೆ ಕಾಲ್ ಮಾಡ್ತೀನಿ. ಯಜಮಾನ್ರೆ, ತಾರಕ್ ಇದ್ದಿದ್ದಾನಮ್ಮ? ಇನ್ನೂ ಇಲ್ಲ ಯಜಮಾನ್ರೆ. ನೋಡಮ್ಮ, ದೀಪಕ್ ಆಕ್ಸಿಡೆಂಟ್ ಆಗಿರೋದು, ರಾತ್ರಿ ನಾವು ಅವನನ್ನು ನೋಡಕ್ ಹೋಗಿರೋದು, ಇದು ಯಾವ ವಿಷಯನೂ ಮನೆಯವ್ರಿಗೆ ಗೊತ್ತಾಗಬಾರ್ದು. ಯಾಕೆ ಯಜಮಾನ್ರೆ, ನಾವು ಅವ್ರನ್ನ ನೋಡಕ್ ಹೋಗೋದು ತಪ್ಪಾ? ತಪ್ಪಲ್ಲ. ನಮ್ ಕಂಪ್ನಿನಲ್ಲಿ ಕೆಲಸ ಮಾಡೋರ್ಗೆ ಯಾಕೆ ಅಷ್ಟೊಂದು ಕಾಳಜಿ ತೋರಿಸ್ತೀರಾ ಅಂತ ಜಗಳ ಮಾಡಿದ್ರೆ ಕಷ್ಟ. ಯಜಮಾನ್ರೆ, ಅವರು ನಿಮ್ ಕಂಪನಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದಕ್ಕಿಂತ ಅವರು ಚಿಕ್ಕ ಯಜಮಾನ್ರ ಸ್ನೇಹಿತರು. ಅವರಿಂದ ನಮ್ಗೆ ಎಷ್ಟು ಒಳ್ಳೇದಾಗಿದೆ. ಅಂಥವ್ರು ಇಂಥ ಪರಿಸ್ಥಿತಿಲಿ ಇದ್ದಾರೆ ಅಂದಾಗ ನೋಡಕ್ ಹೋಗೋದು ತಪ್ಪು ಅಂದ್ರೆ ಹೇಗೆ ಯಜಮಾನ್ರೆ? ಅದ್ ನನ್ಗೂ ನಿನ್ಗೂ ಗೊತ್ತಾಗತ್ತಮ್ಮ. ಭಾವನೆಗಳನ್ನು ಕಳ್ಕೊಂಡಿರೋರ್ಗೆ ಹೇಗ್ ಗೊತ್ತಾಗತ್ತೆ? ಸಣ್ಣದನ್ನ ದೊಡ್ಡದ್ ಮಾಡಿ ಮನೆ ನೆಮ್ಮದಿನೇ ಹಾಳು ಮಾಡ್ತಾರೆ. ಅದಕ್ಕೆ ಹೇಳಿದ್ದು ಇದು ನಮ್ಮಲ್ಲೇ ಇರ್ಲಿ ಅಂತ. ಸರಿ ಯಜಮಾನ್ರೆ, ಇವತ್ತು ಮತ್ತೊಂದ್ಸಲ ಹೋಗಿ ಅವ್ರನ್ನ ನೋಡ್ಕೊಂಡ್ ಬರೋಣವಾ? ನಾನಾಗ್ಲೇ ಫೋನ್ ಮಾಡಿದ್ದೆ. ದೀಪಕ್ ಹುಷಾರಾಗಿದ್ದಾನಂತೆ, ಇನ್ನೇನ್ ಡಿಸ್ಚಾರ್ಜ್ ಮಾಡ್ತಾರಂತೆ. ಆಮೇಲೆ ಹೋಗಿ ಮನೇಲೆ ನೋಡ್ಕೊಂಡು ಬಂದ್ರಾಯ್ತು.